ಯಾವುದೇ ವಿಧವಾದ ಸಣ್ಣ ಪುಟ್ಟ ತಪ್ಪು ಅಥವಾ ಲೋಪದೋಷ ಕಂಡು ಬಂದ್ರೆ ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ. ಕಾರಣ ಏನಂದ್ರೆ ನಾನು ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ಓದಕ್ಕಾಗ್ಲೇ ಇಲ್ಲ. ನಾನು ಓದಿರೋದೇ 9ನೇ ಕ್ಲಾಸು, ಕನ್ನಡ ಮೀಡಿಯಂ. ಕಷ್ಟಪಟ್ಟು ಪಾಸ್ ಆಗಿದ್ದು SSLC, ಅದು ದುಡ್ಡು ಕೊಟ್ಟು. ಯಾಕಂದ್ರೆ ಯಾವುದೇ ಒಬ್ಬ ಬರಹಗಾರನಿಗೆ ಯಾವುದೇ ವಿಚಾರ ಮಾತಾಡ್ಬೇಕಾದ್ರೂ ತಪ್ಪಿರಬಾರ್ದು. ನಾನೇನು ರಾವಬಹದ್ದೂರ್ ದಿವಾನ್ರ ಮಹಾರಾಜ ವಂಶದಲ್ಲಿ ಇರ್ತಾರಲ್ಲ, ತೀರಾ ಗಡುಬಡಿಸ್ತಾನ. ಕೆಂಪಪ್ಪರ ಅಗ್ರಹಾರ, ಬಿನಿಮಿಲ್ ಕ್ಯಾಂಟೀನು, ಅದು ಆಕ್ಚುಲಿ ಒಂದು ಸ್ಲಮ್ ಏರಿಯಾ. ನಾನು ಹುಟ್ಟಿದಂತ ವಾತಾವರಣ ಅದು. ನಾವು ಒಂದೊಂದು ಊಟಕ್ಕೂ ಕಷ್ಟಪಟ್ಟಿದೀವಿ. ರಾತ್ರಿ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟೋ ದಿವಸಗಳಲ್ಲಿ ನೆಲನೇ ಹಾಸಿಗೆ, ಆಕಾಶನೇ ಒದಕೆ, ನಮ್ಮ ಬದುಕು, ನಮ್ಮ ಜೀವನ ಈ ತರ ಇದ್ದಿತ್ತು. ನಮ್ದು ತುಂಬ ಕುಟುಂಬ, ಒಟ್ಟು ಎಲ್ಲ ಸೇರಿ 12 ಜನ. ತುಂಬಾ ಚಿಕ್ಕ ಮನೆ, ಬಹಳ ಸಣ್ಣ ಮನೆ ಅಂದ್ರೆ ಯಾವ್ದಿಲ್ಲ ಬಿಡಿ, ಚಿಕ್ಕದು, ಬಹಳ ಚಿಕ್ಕ. 4 ಚೇರ್ ಹಾಕ್ಬೋದಾಗಿತ್ತು ಅಂತ ವಾತಾವರಣದಲ್ಲಿ ಬೆಳೆದವ್ ನಾನು. ತುಂಬಾ ಕಷ್ಟ. ಸಣ್ಣ ವಯಸ್ಸಲ್ಲೇ ತಂದೆ ಕಳ್ಕೊಂಡೆ. ಜೀವನ ಮಾಡೋದು ಬಹಳ ಕಷ್ಟ. ಯಾಕಪ್ಪ ಮಾಡೋದು ಅಂತ ಹೇಳ್ಬೇಕಾದ್ರೆ, ಹೀಗೆ ಒಂದು ಸಣ್ಣ ಏಜ್ ನಲ್ಲಿ ನನಗೆ 11ನೇ ವಯಸ್ಸು ಅಂತ ಕಾಣುತ್ತೆ, ನಮ್ಮ ತಂದೆಯವರು ತೀರೋದ್ರು. ಇನ್ನೆಲ್ಲ ಜವಾಬ್ದಾರಿ ನಮ್ಮ ತಾಯಿ ಮೇಲೆ ಬಿತ್ತು. ನಮ್ದು, ನಮ್ಮ ತಂದೆದು, ತಾತಂದು, ತಲೆಮಾರದು ಯಾವ್ದು ಆಸ್ತಿ ಇರ್ಲಿಲ್ಲ. ತೀರಾ ಬಡಸ್ತನ, ಅದ್ರ ಬದುಕಬೇಕಾಗಿತ್ತು. ಆ ಮನೆ ವಾತಾವರಣ ಬಿಡುವಂತ ಸಂದರ್ಭ ಬಂತು. ಇವತ್ತು ಮುಖ್ಯವಾಗಿ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ನಾನು ಹೀಗೆ ಮಾತಾಡ್ತಾ ಡಬಲ್ ಆಕ್ಟಿಂಗ್ ಮಾಡ್ತಾ ಇರ್ತೀನಿ. ನನ್ನ ಬ್ಯಾಕ್ ಗ್ರೌಂಡ್ ಹೇಳ್ತಾ ಇರ್ತೀನಿ. ಇವತ್ತು ಸಭಾಂಗಣದಲ್ಲಿ ಸಭೆಗೆ ಬಂದಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ಕರೀರ ಶುಭ ದೇಶಿಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಅವರೆಷ್ಟು ಒತ್ತಡದಲ್ಲಿದ್ದಾರೆ ಅಂದ್ರೆ, ಇವತ್ತು 8 ಗಂಟೆಗೆ ಬಿಟ್ಟಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್, ವಿಪರೀತ ಟ್ರಾಫಿಕ್. ಆದ್ರೂ ಮಾತು ಕೊಟ್ರು ಬರ್ತೀನಿ ಅಂತ. ನಮ್ ರಾಜಣ್ಣ ಇದಾರಲ್ವಾ, ನಿಂಗೆ ಯಾಕಣ್ಣ, ಮಾಡ್ತೀನಿ ಹೋಗೋಣ, ಬೇಗ ಕಳಿಸ್ಕೊಡ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟು ಇವತ್ತು ಸ್ವಾಮೀಜಿಗಳು ಬಂದಿದ್ದಾರೆ. ನಮ್ಮ ಸ್ವಾಮೀಜಿ ಬಗ್ಗೆ ಹೇಳ್ಬೇಕಾದ್ರೆ, ಅವರ ಭೇಟಿ ಸ್ನೇಹಿತನ ಕಡೆಯಿಂದ 9 ವರ್ಷಗಳ ಹಿಂದೆ ಆಯ್ತು. ನಾನು ಬಹಳಷ್ಟು ನೊಂದಿದ್ದೆ. ಇಷ್ಟೇ ಹೇಳಿದ್ದು, ನೀನ್ ಧೈರ್ಯವಾಗಿರೋ ಎಲ್ಲ ಕೆಲಸ ಆಗುತ್ತೆ ಅಂತ. ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ BKS ಅಂತ ಕರೀತಾರೆ. ಇವತ್ತು ನಿಮ್ಗೆ ಗೊತ್ತಿರ್ಬೇಕು, DKS ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ. ಅದಕ್ಕೆ ನಮ್ಮ ಗುರುಗಳ ಆಶೀರ್ವಾದ ತುಂಬಾ ಇದೆ. ಸೀನಾ ಅಂತ ಕರೀತಾರೆ, ಶ್ರೀನಿವಾಸ್ ಅಂತ ಕರೀತಾರೆ, ಬಹಳಷ್ಟು ಇದ್ ಮಾಡ್ತಾರೆ. ತುಂಬಾ ಎಲ್ಲ ಕೆಲಸದಲ್ಲೂ ಭಾಗಿಯಾಗಿರೋದು. ಇವತ್ತು ನಮ್ಮ ಗುರುಗಳು ಒಂದು ಮಠ ಬಿಡಿಸ್ತಿದ್ದಾರೆ, ಅದು ನೊಣವಿನಕೆರೆ ಕಾಡು ಸಿದ್ದೇಶ್ವರ ಮಠ. ಆ ಮಠದಲ್ಲಿ ಇವತ್ತೆಲ್ಲ ತಮಾಷೆಗೆ ಹೇಳ್ತಾರೆ. ನಾನು ನನ್ನ ಮಗನ್ಗೆ ಹೇಳ್ತಾ ಇರ್ತೀನಿ, ಯಾಕಂದ್ರೆ ಆಸೆಯಿಂದ ಹೋಗ್ಬೇಡಿ, ಆನೆ ಕಳ್ಕೊಬೇಕಾಗತ್ತೆ ಅಂತ. ಆನೆ ಅಂದ್ರೆ ಆರೋಗ್ಯ, ನೆಮ್ಮದಿ. ಮೊದಲನೇದು ಆರೋಗ್ಯ, ಇನ್ ಮಿಕ್ಕಿದೆಲ್ಲ ಮನೆ, ಮಠ, ಆಸ್ತಿ, ಚಿನ್ನ, ಬೆಳ್ಳಿ, ವಜ್ರ. ಎಷ್ಟೋ ಜನಕ್ಕೆ ಇವತ್ತು ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆ ಇದೆ. ಇವತ್ತು ನಮ್ಮ ಗುರುಗಳು ಆನೆ ಸಾಕಿದ್ದಾರೆ, ಕುದುರೆಗಳು ಸಾಕಿದ್ದಾರೆ, ಹಸುಗಳು, ಕರುಗಳು ಸಾಕಿದ್ದಾರೆ, ವಿದ್ಯಾದಾನ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಅನ್ನದಾಸೋಹ ನಡೀತಾ ಇದೆ ಮಠದಲ್ಲಿ. ಇವತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಇವತ್ತು ನನ್ನ ಈ ವೇದಿಕೆಗೆ ಬಂದು ನನ್ನ ಈ ಪುಸ್ತಕ ಬಿಡುಗಡೆ ಮಾಡಕ್ಕೆ ಒಪ್ಕೊಂಡಿರ್ತಕ್ಕಂಥ ಸ್ವಾಮೀಜಿಗಳಿಗೆ ಈ ವೇದಿಕೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಈ ಸಭೆಗೆ ಸ್ವಾಗತ ಕೊಡ್ತಾ, ಇವತ್ತು ಈ ಪುಸ್ತಕದ ಮೂಲಕ ಅನಾವರಣಗೊಳ್ಳುತ್ತಿರುವ ಬೆಂಕೋಶ್ರೀ ಅವರಿಗೆ ವಿಶೇಷ ಅಭಿನಂದನೆಗಳು. ಅವರ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು. ನನಗೆ ಕೆಲವು ದಿನಗಳ ಹಿಂದೆ ಶಣೈ ಬಂದು ಹೇಳಿದರು, BK ಶ್ರೀನಿವಾಸ್ ಅವರ ಬಗ್ಗೆ ಗೊತ್ತಲ್ವ. ನಾವೆಲ್ಲ ಸಿನಿಮಾ ಜರ್ನಲಿಸ್ಟ್ ಆಗಿದ್ದವರು. ಅವರ ಹಲವು ಸಿನಿಮಾಗಳ ಪ್ರೆಸ್ ಮೀಟಿಗೆ ಹೋಗಿದ್ವಿ, ಅವರ ಸಿನಿಮಾಗಳನ್ನು ನೋಡಿದ್ವಿ, ಅವ್ರ ಸಿನಿಮಾಗಳಲ್ಲಿ ಸಕ್ಸಸ್ ಆಗಿದ್ ನೋಡಿದ್ವಿ, ಕಷ್ಟಪಟ್ಟಿದ್ ನೋಡಿದ್ವಿ. ಮತ್ತು ಅವರ ಆತ್ಮಕಥೆ ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಸಾಮಾನ್ಯವಾಗಿ ಸಿನಿಮಾ ಮುಹೂರ್ತಕ್ಕೆ ಹೋದಾಗ ಸಿನಿಮಾ ಹೇಗಿದೆ ನೋಡ್ತೀವಿ, ನಿರ್ಮಾಪಕ ಹೆಂಗೆ ದುಡ್ಡು ಹಾಕಿದ ಅಂತ ನಮ್ಗೆ ಮುಖ್ಯ ಆಗಿರಲ್ಲ. ಅವ್ರು ಚೆನ್ನಾಗಿ ಮಾಡಿದಾರ, ಅವ್ರ ಸಿನಿಮಾಗೆ ಬೇಕಾದಷ್ಟು ದುಡ್ಡು ಬಂದಿದ್ಯೋ ಇದನ್ನ ನೋಡ್ತಾ ಇರ್ತೀವಿ ಹೊರತು ಅವರ ಸ್ಟ್ರಗಲ್ ಗೊತ್ತಿರಲ್ಲ. ಇವತ್ತಿನ ದಿನಗಳಲ್ಲಿ ಹಲವು ನಿರ್ಮಾಪಕರು ಕಷ್ಟಪಡೋದನ್ನ ನೋಡಿದ್ವಿ ನಾವು. ಆನಂತರ ಸಿನಿಮಾ ಮಾಡಿದ ನಂತರ ಅವ್ರು ಹೇಳ್ತಾರೆ, ಇಷ್ಟು ಲಕ್ಷ ಹಾಕಿದ್ದೆ, ಇಷ್ಟು ಕೋಟಿ ಹಾಕಿದ್ದೆ, ಅದೇನು ವಾಪಸ್ ಬರ್ಲಿಲ್ಲ. ಈ ತರದ ಕಥೆಗಳನ್ನ ನಾನು, ಶಣೈ, ವಾಸು, ಹಲವಾರು ಸ್ನೇಹಿತರು ಕೂತಾಗ ಮಾತಾಡ್ತಾ ಇರ್ತೀವಿ. ಯಾಕೆ ಮಾಡ್ತಾರೆ ಸಿನಿಮಾ. ಈಗಿನಂತೂ ಒಂದು ಸಿನಿಮಾ ಮಾಡಕ್ ಯಾರು ಬಂದ್ರೆ ಭಯ ಆಗತ್ತೆ. ಅವರ ಮುಂದಿನ ಕತೆ ಏನಾಗ್ಬೋದು, ಅವ್ರು ಎಲ್ಲಿ ಮಾಡ್ತಾರೆ ಸಿನಿಮಾನ, ಯಾರು ತಗೋತಾರೆ, ಅವ್ರ ಕಷ್ಟಗಳೇನು, ಇದೆಲ್ಲ ನೋಡಿದಾಗ ಒಂಥರ ಆತಂಕ ಆಗತ್ತೆ. ನಾವೆಲ್ಲ ಹೇಳ್ತೀವಲ್ಲ, ಊಟಕ್ಕೆ ಅಂದ್ರೆ ಜೀವನಕ್ಕೆ ಏನ್ ಬೇಕಾದ್ರೆ ರೋಟಿ ಕಪಡ ಅವ್ರ ಮಕಾನ, ಇದು ಜಗತ್ತಿನ ನಿಯಮ. ಬಟ್ ಕೆಲವರಿಗೆ ಅಷ್ಟು ಸಾಕಾಗಲ್ಲ. ಆ ರೋಟಿ ಕಪಡ ಮಕಾನ್ ಜೊತೆ ಪ್ಯಾಷನ್ ಅಂತ ಒಂದಿರುತ್ತೆ.
ಇವರಿಗೆ ಸಿನಿಮಾದ ಪ್ಯಾಷನ್, ಸಿನಿಮಾ ಮಾಡಬೇಕು. ಏನಾಗಿದೆ, ಸ್ವಲ್ಪ ದುಡ್ಡಿದ್ರೆ ಒಂದು ಸಿನಿಮಾ ಒಳ್ಳೆ ನಿರ್ದೇಶಕನ ಹುಡುಕಬೇಕು. ಆ ಹುಡುಕಾಟದಲ್ಲಿ ಅವ್ರು ಸೋತಿರ್ಬೋದು, ಆದ್ರೆ ಒಳ್ಳೆಯ ಸಿನಿಮಾವನ್ನ ಮಾಡಬೇಕು ಅಂತ ಹೇಳುವ ಅವರ ಅದಮ್ಯವಾದ ಒಂದು ಆಸೆ. ಆ ಆಸೆಯ ಅಂದ್ರೆ ಒಂದೆರಡು ಸಿನಿಮಾ ಅಲ್ಲ, ಅವ್ರು ನಿರಂತರವಾಗಿ ಸಿನಿಮಾ ಮಾಡ್ತಾ ಬಂದ್ರು. ನನಗೆ ಅವ್ರ ಬಗ್ಗೆ ಉದಯ ಮರಕಿಡಿ ಒಂದು ಮಾತು ಹೇಳಿದ್ರು, ಬೆಂಕೋಶ್ರೀ ಅಂತ ಒಬ್ಬ ನಿರ್ಮಾಪಕ ಸಿಕ್ಕಿದ್ರೆ ಆ ಇಂಡಸ್ಟ್ರಿ ನಿಜವಾಗೂ ಪುಣ್ಯ ಮಾಡಿದೆ ಅಂತೇಳಿ. ಯಾಕಂದ್ರೆ ಅಷ್ಟು ಪ್ಯಾಷನ್ ನಲ್ಲಿ ಒಂದು ಸಿನಿಮಾ ಮಾಡೋದಿದೆಯಲ್ಲ, ತನ್ನೆಲ್ಲವನ್ನು ಕೊಟ್ಟು. ಅಂದ್ರೆ ಉದ್ಯಮಕ್ಕೆ ಬರುವವರು ದುಡ್ಡು ಮಾಡ್ಬೇಕು ಅಂತ ಬರ್ತಾರೆ, ಬಟ್ ಇವರಿಗೆ ದುಡ್ಡು ಮಾಡೋದು ಸೆಕೆಂಡರಿ ಆಗಿತ್ತು, ಒಳ್ಳೆ ಸಿನಿಮಾ ಮಾಡೋದು ಪ್ರೈಮರಿ ಆಗಿತ್ತು. ಅವರ ಕಥೆಗಳ ಆಯ್ಕೆಗಳನ್ನ ನಾವು ನೋಡಿದೀವಿ, ಅವರ ನಿರ್ಮಾಪಕರನ್ನು, ಅವ್ರ ನಿರ್ದೇಶಕರನ್ನ ಆಯ್ಕೆ ಮಾಡಿದ್ ನೋಡಿದೀವಿ. ಈ ಪುಸ್ತಕದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ನವರು ಪಬ್ಲಿಷ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಪುಸ್ತಕ ಇವತ್ತಿನ ಕಾಲಕ್ಕೆ ತಕ್ಕಂತಿದೆ. ಅಂದ್ರೆ ಕಡಿಮೆ ಮಾತು, ಹೆಚ್ಚು ಫೋಟೋಗ್ರಫಿ. ಅವ್ರು ಯಾರ ಜೊತೆ ಒಡನಾಡಿದ್ದಾರೆ, ಅವ್ರ ಜೀವನ ಹೆಂಗ್ ಬಂದಿದೆ. ಈ ಫೋಟೋದಲ್ಲಿ ಒಬ್ಬ ವ್ಯಕ್ತಿಯ ಬದುಕನ್ನು ನೋಡೋದಂದ್ರೆ ಒಂದು ವಿಡಿಯೋ ಸಿನಿಮಾ ನೋಡ್ದಂಗಿದೆ. ಕೆಲವು ಸಣ್ಣ ಪುಟ್ಟ ವಿವರಗಳಿವೆ, ಅದ್ರ ಜೊತೆ ಎಲ್ಲ ಫೋಟೋಗಳಲ್ಲಿ ಅವರ ಬದುಕು ಓಪನ್ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಒಬ್ಬ ನಿರ್ಮಾಪಕನ ಕಥೆ ಅಂದ್ರೆ ಶಾರಗೋಂದವರಿಗೆ ಗೊತ್ತಿದೆ, ಅದು ಕನ್ನಡದಲ್ಲಿ ಒಬ್ಬ ನಿರ್ಮಾಪಕನ ಕಥೆಯನ್ನು ಬರೆದ್ರೆ ಅದು ಇಡೀ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಕಥೆ ಆಗ್ಬಿಡುತ್ತೆ ಅದು ಇವತ್ತು. ಯಾಕಂದ್ರೆ ಎಲ್ಲರ ಕಥೆಯೂ ಒಂದೇ. ಇವತ್ತು ನಾವ್ ಹೇಳ್ತೀವಿ ಪತ್ರಿಕೋದ್ಯಮ ಕಷ್ಟದಲ್ಲಿದೆ ಅಂತ, ಸಿನಿಮಾ ಅದಕ್ಕಿಂತ ಕಷ್ಟದಲ್ಲಿದೆ. ಪತ್ರಿಕೋದ್ಯಮ, ಪತ್ರಿಕೆಯ ಸುದ್ದಿ, ಪತ್ರಿಕೆಯನ್ನು ಮುದ್ರಣ ಮಾಡೋದು, ಮಾರಾಟ ಮಾಡೋದು, ಇದೆಲ್ಲ ಒಂದು ಸಂಕಷ್ಟದ ಜಗತ್ತು. ಹಲವು ಮಂದಿ ಪತ್ರಕರ್ತರು ಕೆಲಸ ಕಳ್ಕೊಂಡಿದ್ದಾರೆ. ಹೊಸ ಪತ್ರಿಕೆಗಳಿಗೆ ಹುಟ್ಟುತ್ತದೆ ಅಂತ ಯಾವ ನಂಬಿಕೆನೂ ಇಲ್ಲ. ಟೆಲಿವಿಷನ್ ಸಂಕಷ್ಟದಲ್ಲಿದೆ, ಸಿನಿಮಾ ಅದಕ್ಕಿಂತ ಸಂಕಷ್ಟದಲ್ಲಿದೆ. ಯಾಕಂದ್ರೆ ಇವತ್ತಾದ್ರೂ ಕೆಲವರು ಪೇಪರ್ ಓದ್ದೆ ಅಂತ ಹೇಳ್ತಾರೆ, ಪೇಪರ್ಲಿ ಬಂದಿದ್ಯಾ ಅಂತ ಕೇಳ್ತಾರೆ. ಬಟ್ ಸಿನಿಮಾ, ನಾನು ಇವತ್ತು ಮೆಟ್ರೋದಲ್ಲಿ ಓಡಾಡುವಾಗ ನೋಡ್ತೀನಿ, ಎಲ್ಲರೂ ಮೊಬೈಲ್ ಅಲ್ಲಿ ಬೇರೆ ಭಾಷೆಯ ಸಿನಿಮಾಗಳ ತುಣುಕನ್ನು ನೋಡ್ತಾ ಇರ್ತಾರೆ. ಆ ಬೇರೆ ಭಾಷೆಯ ಅಂದ್ರೆ ನಾವು ಹೇಳ್ತೀವಿ ಬೇರೆ ಭಾಷೆ ನಮ್ಮಲ್ಲಿ ಬರೋದು ಅಂದ್ರೆ ಮನುಷ್ಯನಿಗೆ ತನ್ನ ಭಾಷಾ ಪ್ರೇಮವನ್ನ, ತಾಯಿ ನುಡಿಯ ಪ್ರೇಮವನ್ನ ಮೀರಿಸುವಂತ ಮನೋರಂಜನೆಯನ್ನ ಬೇರೆಯವ್ರು ಕೊಟ್ರೆ ಎಲ್ಲ ಮರ್ತೋಗ್ಬಿಡುತ್ತಾ ಅಂತ ನನ್ಗೆ ಅನ್ಸೋದು. ನಮ್ಮ ಭಾಷೆಯಲ್ಲಿ ಬರ್ಲಿ, ನಮ್ಮ ಭಾಷೆಯಲ್ಲಿ ನೋಡೋಣ. ಸ್ವಲ್ಪ ಸಣ್ಣ ಒಂದು ಪ್ರೀತಿ ಕೂಡ ಇಲ್ಲದೆ ನಮ್ಮ ಎಲ್ಲ ನಿರ್ಮಾಪಕರನ್ನ ಕಡೆಗಣಿಸಿ, ನಿರ್ದೇಶಕರನ್ನ ಕಡೆಗಣಿಸಿ, ಚಿತ್ರರಂಗವನ್ನ ಕಡೆಗಣಿಸಿ ಕೇವಲ ಎಂಟರ್ಟೈನ್ಮೆಂಟ್ ಅಂತ, ಅದು ಬಹಳ ಒಳ್ಳೇದಲ್ಲ. ನಾವು ಡಾಕ್ಟರ್ ರಾಜ್ಕುಮಾರ್ ಕೇವಲ ಎಂಟರ್ಟೈನ್ಮೆಂಟ್, ಕೇವಲ ದುಡ್ಡು ಅಂತ ಆದ್ರೆ ಅವರು ಯಾವತ್ತೋ ಪ್ಯಾನ್ ಇಂಡಿಯಾ ನಟರಾಗ್ತಿದ್ರು, ಬೇರೆ ಭಾಷೆಗೆ ಹೋಗ್ತಿದ್ರು. ಬಟ್ ನಮ್ಮ ಭಾಷೆ ಅಂತ ಹೇಳಿರಲ್ಲ, ಆ ಪ್ರೀತಿಯಲ್ಲಿ ಸಿನಿಮಾ ಮಾಡಿದಂತ ಬೆಂಕೋಶ್ರೀ ಅವ್ರದ್ದು ನಾವೊಂದು ಕತೆ ಹೇಳ್ತೀವಿ, ರ್ಯಾಕ್ ಟು ರಿಚ್ ಸ್ಟೋರಿ ಅಂತ. ನಾವು ಇತ್ತೀಚೆಗೆ ಒಂದು ಬುಕ್ ಮಾಡಿದ್ವಿ ನಮ್ಮ ಕನ್ನಡಪುರದಿಂದ, ಸಾಧಕರ ಸಿದ್ಧ ಸೂತ್ರ ಅಂತ. ಅದ್ರ 26 ಮಂದಿಯ ಕಥೆಯನ್ನು ಬರ್ದಿದ್ವಿ. ಯಾವ್ದೋ ಹಳ್ಳಿಲಿ ಇರ್ತಾರೆ, ಚಿಕ್ಕ ಪ್ರಾಯದಲ್ಲಿ ತಂದೆ ತೀರ್ ಹೋಗ್ತಾರೆ, ತಾಯಿ ಯಾವ್ದೋ ಮನೇಲಿ ಕೆಲಸ ಮಾಡ್ತಿರ್ತಾರೆ, 9ನೇ ಕ್ಲಾಸಲ್ಲಿ ಫೇಲ್ ಆಗ್ತಾನೆ. ಆ ನಂತರ ಯಾವ್ದೋ ಊರಿಗೆ ಬಂದು ಸಣ್ಣ ಹೋಟ್ಲಲ್ಲಿ ಕೆಲಸ ಮಾಡಿ ಸಪ್ಲೈಯರ್ ಆಗಿ, ನಂತರ ಹೋಟ್ಲನ್ನ ಅಂತದೇ ಒಂದು ಹೋಟ್ಲನ್ನು ಕಟ್ಟಿ ಇವತ್ತು ದೊಡ್ಡ ಸ್ಥಾನಕ್ಕೆ ಹೋದಂಥದ್ದು. ಈ ಏರಿಕೆಯ ಕ್ರಮ ಬೇರೆ ಎಲ್ಲ ಬಿಸ್ನೆಸ್ ಅಲ್ಲಿ ಸಾಧ್ಯ ಆಗತ್ತೆ, ಬಟ್ ನಾನು ಸಿನಿಮಾದಲ್ಲಿ ಬಹಳ ಕಡಿಮೆ ನೋಡಿದ್ದೀನಿ. ಯಾರು ಉತ್ತುಂಗಕ್ಕೆ ಹೋಗಿದ್ದಾರೋ, ದ್ವಾರಕೀಶಂದವರೇ ಉತ್ತುಂಗಕ್ಕೆ ಹೋಗಿದ್ದಾರೋ, ಕೊನೆಯ ದಿನಗಳಲ್ಲಿ ಮತ್ತೆ ಅವರು ಅವನತಿಯತ್ತ ಜಾರಿದ್ದಾರೆ. ಅಂದ್ರೆ ಇದು ಬಹಳ ಒಂದು ಜೂಜು, ಮನುಷ್ಯನ ಪ್ರೀತಿಯಿಂದ ನಡಿಬೇಕಾದ ಕೆಲಸ ಹೊರತು ಕೆಲವೊಂದು ದೊಡ್ಡ ಸಂಪಾದನೆ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಬಟ್ ಅಷ್ಟು ಕಷ್ಟಗಳನ್ನು ಎದುರಿಸಿಯೂ ಅವ್ರು ಹೇಳಿದ್ರು, ನಾನು ಮನೆ ಮಾಡಿದೆ, ಸೇಟ್ ಮಾಡಿದೆ, ಆದ್ರೆ ಅದು ಯಾವುದಕ್ಕೂ ಬೇಸರ ಪಟ್ಕೊಂಡಿಲ್ಲ ಅಂತ. ಈ ರೀತಿ ಬೇಸರ ಪಟ್ಟುಕೊಳ್ಳೋದ ಒಂದು ರೀತಿ, ಅದು ಪುಸ್ತಕದಲ್ಲಿ ವ್ಯಕ್ತವಾಗಿರುವಂತ ರೀತಿ. ಇದು ಕನ್ನಡಿಗರ ಕಡ್ಡೀರಿನ ಕಥೆ ಅಲ್ಲ, ಇದು ಕನ್ನಡಿಗರ ಸಾಹಸದ ಕಥೆ. ಅವರು ಎಲ್ಲ ನೋವುಗಳನ್ನ ಹಿಂದೆ ಇಟ್ಕೊಂಡು, ಬಿಹೈಂಡ್ ದಿ ಕ್ಯಾಮರಾ ಅಂತ ಹೇಳ್ತಾರಲ್ಲ, ಇಟ್ಕೊಂಡು ಕೇವಲ ತಾನು ಮಾಡಿದಂತ ಸಾಹಸ, ತನ್ನ ಪ್ಯಾಷನ್ ಹೆಂಗೆ ನಡ್ಸ್ಕೊಂಡು ಹೋಯ್ತು, ಹೇಗೆ ಒಂದು ಅದಮ್ಯವಾದ ಆಸೆಯಿಂದ ನಾನು ಸಿನಿಮಾ ಮಾಡಕ್ ಬಂದೆ, ಆ ಸಿನಿಮಾ ಜೀವನದಲ್ಲಿ ನಾನು ಕಂಡುಕೊಂಡು ಸಂತೋಷಗಳೇನು ಅಂತ. ಅವರು ಕಳ್ಕೊಂಡಿರ್ಬೋದು ಬಟ್ ದುಃಖಿಯಾಗಿಲ್ಲ, ಅವರು ಕಳ್ಕೊಂಡಿರ್ಬೋದು ಬಟ್ ಆತ್ಮವಿಶ್ವಾಸ ಕಳ್ಕೊಂಡಿಲ್ಲ.